ಮಹಾರಾಷ್ಟ್ರ ಕರ್ನಾಟಕದ ನಡುವೆ ನಡೀತಾ ಇರತಕ್ಕಂಥ ಈ ಭಾಷಾ ಸಂಘರ್ಷ ಅದು ಒಂದು ರೀತಿಯಲ್ಲಿ ಪ್ರಚೋದನೆಯಿಂದ ಕೆಲವರು ಕೆಲಸ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದು ಮಹಾರಾಷ್ಟ್ರದಲ್ಲೂ ಹೌದು, ಕರ್ನಾಟಕದಲ್ಲೂ ಹೌದು. ಈಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ವಾಹನಗಳಿಗೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಕೆಲಸವನ್ನು ಮಹಾರಾಷ್ಟ್ರದವರು ಮಾಡಿದರು ಮೊನ್ನೆ. ಸೊ ಇವತ್ತು ಅದು ಕರ್ನಾಟಕದಲ್ಲಿ ಗೂಡ್ಸ್ ವಾಹನ ಚಾಲಕರಿಗೆ ಕನ್ನಡ ಕಲಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮರಾಠಿ ಚಾಲಕರಿಂದ ಕನ್ನಡಕ್ಕೆ ಜೈಕಾರ ಹಾಕಿಸಿದ್ದಾರೆ ಕಾರ್ಯಕರ್ತರು. ಅಲ್ಲ, ಅವರು ಅದನ್ನೇ ಮಾಡಿದರು, ಜೈ ಮಹಾರಾಷ್ಟ್ರ ಅಂತ ಹೇಳಿ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ಇವರು ಜೈ ಕರ್ನಾಟಕ ಅಂತ ಹೇಳ್ತಿದ್ದಾರೆ. ನೆಲಮಂಗಲ ರಸ್ತೆಯ ಅಡಕಮಾರನಹಳ್ಳಿ ಬಳಿಯ ಲಾರಿ ನಿಲ್ದಾಣಕ್ಕೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸರ್ವ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿರೋದು. ಕರ್ನಾಟಕ ದ್ರೋಹಿ ಮರಾಠಿಗಳೇ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಗರಿಗೌಡ ಭೂತ ಮಾಡಬೇಕು, ಫಸ್ಟ್ ಇಂದ ಹೋಗ್ರೆ ಆಮೇಲೆ ಇಡಿ ನೀವು. ನಮ್ಮ ಕರ್ನಾಟಕದ ದುರ್ವ್ಯವಸ್ಥೆ ಹೆಂಗ್ ಬಂದಿದೆ ಅಂದ್ರೆ ಎಲ್ಲ ವಲಸೆ ಬಂದಂತ ಭಾಷಿಗರಿಗೆ ಕಾಲ್ ಕಸ ಆಗ್ಬಿಟ್ಟಿದೀವಿ ನಾವು. ಅದು ಹಾಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಈ ಕನ್ನಡಿಗರು ಏನು ಅನ್ನೋದನ್ನ ನಾವು ತೋರ್ಸ್ಕೊಡ್ತೀವಿ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಬದುಕಕ್ಕೂ ದಾರಿ ಮಾಡ್ಕೊಡ್ತೀವಿ, ಜೀವನ ಮಾಡಕ್ ದಾರಿ ಮಾಡ್ಕೊಡ್ತೀವಿ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡೋ ಮಾತಿಲ್ಲ. ನಮ್ ಪ್ರಾಣಗಳೋಗ್ಲಿ, ಅದಕ್ಕೂ ನಾವು ಪ್ರಾಣ ಕೊಡಕ್ಕೂ ನಾವು ರೆಡಿ ಇದೀವಿ. ಏನು MS ಪುಣ್ಣರು ಮರಾಠಿಗರು ಕನ್ನಡದ ಮೇಲೆ ನಿರಂತರವಾಗಿ ದೌರ್ಜನ್ಯ, ಕರ್ನಾಟಕದ ಮೇಲೆ ನಿರಂತರವಾಗಿ ದೌರ್ಜನ್ಯ. ಕನ್ನಡಿಗರು ಕಂಡ್ರೆ ಕನ್ನಡ ನಾಡಲ್ಲಿ ಕರ್ನಾಟಕದಲ್ಲಿ ಮರಾಠಿ ಭಾಷೆನ ಮಾತಾಡಿ ಅಂದ್ರೆ ನಾವೇನು ಕೈಕಟ್ಟಿ ಕೂರಕ್ಕಾಗುತ್ತೋ? ಇವತ್ತು ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘ ಸಂಸ್ಥೆಗಳು ಇವತ್ತು ಮರಾಠಿಗರನ್ನ ಓಡಿಸುವಂತ ಕೆಲಸನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು? ಇದಕ್ಕೆಲ್ಲ ಪೊಲೀಸ್ ಪರ್ಮಿಷನ್ ಇತ್ತ? ಆಮೇಲೆ ಅವ್ರಿಗೇನು ತುಂಬಾ ತೊಂದರೆ ಕೊಟ್ಟಿದ್ದಾರಾ? ಬರೀ ವಾಹನಗಳಿಗೆ ಮಾತ್ರ ಈ ರೀತಿ ಕಪ್ಪು ಮಸಿ ಬೆಳೆದಿರೋದಾ ಅಂತ? ಅರವಿಂದ್, ಏನಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಕರ್ನಾಟಕ ಸಾರಿಗೆ ಮತ್ತು ಚಾಲಕನ ನಿರ್ವಾಹನಕ ಮೇಲೆ ಏನು ಹಲ್ಲೆ ಪ್ರಕರಣದಲ್ಲಿ ಇವತ್ತು ಕನ್ನಡಿಗರ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಏನು ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಬಳಿ ಸರ್ವ ಸಂಘಟನೆ ಒಕ್ಕೂಟದ ಸದಸ್ಯರು ಕೆಲವೇ ಸದಸ್ಯರು ಸೇರಿದ್ರು. ಈ ವೇಳೆ ಏನಂತ ಹೇಳಿದ್ರೆ ಮಹಾರಾಷ್ಟ್ರದ ವಾಹನಗಳ ಮೇಲೆ ಕಪ್ಪು ಮಸಿಯನ್ನ ಬಳಿಯುವ ಮೂಲಕ ಮತ್ತೆ ಅಲ್ಲಿ ಚಾಲಕರಿಗೆ ಕನ್ನಡವನ್ನ ಕಲ್ತ್ಕೊಳ್ಳಿ, ಇಲ್ಲಿ ಕನ್ನಡ ರಾಜ್ಯದಲ್ಲಿ ನೀವು ವ್ಯವಹಾರನ ಮಾಡ್ತಾ ಇದ್ದೀರಾ, ಹೀಗಾಗಿ ಕನ್ನಡಕ್ಕೆ ಜೈಕಾರ ಕೂಗಬೇಕು ಅನ್ನೋ ರೀತಿಯಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಸ್ಥಳಕ್ಕೆ ಮಾದನಹಳ್ಳಿ ಪೊಲೀಸರು ಸಹ ಸ್ಥಳಕ್ಕೆ ಧಾವಿಸಿದ್ರು. ಅಷ್ಟೊತ್ತಿಗಾಲೇ ಈ ಸರ್ವ ಸಂಘಟನೆಯ ಸದಸ್ಯರು ಅಲ್ಲಿದ್ದಂತಹ ಚಾಲಕರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಮತ್ತೆ ಮುಂದಿನ ಉಗ್ರ ಹೋರಾಟವನ್ನು ಉಗ್ರ ಹೋರಾಟಕ್ಕೆ ಎಚ್ಚರಿಕೆಯನ್ನು ಸಹ ನಾವು ನೀಡ್ತಾ ಇದ್ದೀವಿ ಅನ್ನೋದು ಸಹ ಒಂದು ಆಕ್ರೋಶದ ರೀತಿಯಲ್ಲಿ ಮಾತನಾಡುವಂಥದ್ದು. ಮತ್ತೆ ಅಲ್ಲಿನ ಚಾಲಕರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಟ್ಟಿಲ್ಲ, ಒಂದು ಶಾಂತಿಯುತ ರೀತಿಯಲ್ಲಿ ಅವರಿಗೆ ಕನ್ನಡ ಕಲಿಸುವ ಮೂಲಕ ವಿನೂತನವಾಗಿ ಒಂದು ಈ ಪ್ರತಿಭಟನೆ ನಡೆದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್. ತೊಂದರೆ ಕೊಡಬಾರ್ದು ಅಂದರೆ ಹಲ್ಲೆಗಿಲ್ಲೆ ಮಾಡೋದು ಈ ಥರ ಇಲ್ಲ. ಅವರು ಮಾಡಿದಾರಲ್ಲ ಮಹಾರಾಷ್ಟ್ರದಲ್ಲಿ, ಇಲ್ಲಿ ನಮ್ಮಲ್ಲಿ ಮಾಡಲಿಲ್ಲ ಅಂತಂದರೆ ಅದು ಹೆಂಗೆ ಅಂತಕ್ಕಂಥ ಲೆಕ್ಕಾಚಾರ ಇರುತ್ತೆ. ಅದಕ್ಕೋಸ್ಕರ ನೆಲಮಂಗಲದಲ್ಲಿ ನಂಬರ್ ಪ್ಲೇಟ್ಗೆಲ್ಲ ಬಸ್ಸಿ ಬೆಳೆದಿದ್ದಾರೆ.